ನೋಡಬೇಕಾಗಿದೆ. ಏನು ಗುರು ಇದು ಅಣ್ಣ? ಇಂಡಿಕೇಟರ್ ಹಾಕೋಣ. ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ JD ಶ್ರೀನಾಥ್ ರೈಡರ್. ಏನಪ್ಪ ವಿಡಿಯೋ ಅಂತ ಅಂದ್ಬಿಟ್ಟಂದರೆ ಟೈಟಲಲ್ಲಿ ನೋಡೇ ಇರ್ತೀರ, ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಬಂತು. ಸೊ ಅಪ್ಡೇಟ್ ಏನು ಬಂತು ಅಂತಂದರೆ ತುಂಬ ಜನ ಕಾಯ್ತಾ ಇರೋದು. ಲಾಸ್ಟ್ ತಿಂಗಳಲ್ಲಿ 15ನೇ ತಾರೀಕು ಜಡ್ಜ್ಮೆಂಟ್ ಆಗಿಬಿಡ್ಬೋದು. ಯಾಕಂದರೆ ಜಡ್ಜ್ ಅವರು ಕೂಡ ಹೇಳಿದ್ದಾರೆ ಸರ್ಕಾರ ಇದ್ರ ಬಗ್ಗೆ ಕೆಲಸ ಮಾಡಿಲ್ಲ ಅಂತಂದ್ಬಿಟ್ಟು ನಾವೇ ಡೈರೆಕ್ಟಾಗಿ ನೀವು ಏನು ರೂಲ್ಸ್ ರೆಗ್ಯುಲೇಷನ್ಸ್ ಏನು ತೊಗೊಂಡು ಮರ್ದಿರ, ನೀವು ಹಿಂಗೆ ಸೈಲೆಂಟ್ ಆಗಿದ್ದರೆ ನಾವೇ ಹಾಕಿರೋ ಬ್ಯಾನ್ ತೆಗೆದುಬಿಟ್ಟು ನಾವು ಡೈರೆಕ್ಟಾಗಿ ಲೀಗಲಾಗಿ ಬೈಕ್ ಟ್ಯಾಕ್ಸಿ ಬಿಟ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನೋ ನ್ಯೂಸು ಆದರೆ ಹೊರಗಡೆ ಬಂದಿತ್ತು. ಸೊ ಅದಾದಮೇಲೆ ಏನಾಯಿತು ಅಂತಂದ್ಬಿಟ್ಟು ತಿಳ್ಕೊಳ್ಳೋಣ ಅಂತಂದರೆ ಯಾವ ಮೂಲೆಯಲ್ಲಿ ಕೂಡ ಒಂದು ಚೂರು ಇನ್ಫಾರ್ಮೇಷನ್ ಇರಲಿಲ್ಲ. ಮತ್ತು ಈ ಸರ್ಕಾರದಿಂದ ಒಂದು 9 ಜನ ಕಮಿಟಿ ಮಾಡಿದರು. ಆ ಕಮಿಟಿ ಏನಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿ ಬೆಂಗಳೂರಿಗೆ ಅವಶ್ಯಕತೆ ಇದೆಯಾ ಅಥವಾ ಇಲ್ವಾ, ಬೇರೆ ಕಡೆ ಬೈಕ್ ಟ್ಯಾಕ್ಸಿ ಬಂದಿದೆಯಲ್ಲ, ಸೊ ಆ ಕಡೆ ಏನಾದರೂ ಇಶ್ಯೂ ಆಗ್ತಾ ಇದೆಯಾ ಅಥವಾ ಇಲ್ವಾ, ಸೊ ಬೈಕ್ ಟ್ಯಾಕ್ಸಿ ಬಂದರೆ ಎಷ್ಟು ಜನಕ್ಕೆ ಒಳ್ಳೆಯದಾಗುತ್ತೆ, ಎಷ್ಟು ಜನ ಕೆಟ್ಟದಾಗುತ್ತೆ, ಬೈಕ್ ಟ್ಯಾಕ್ಸಿಯಿಂದ ಅನುಕೂಲತೆಗಳೇನು ಅನಾನುಕೂಲತೆಗಳೇನು, ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ 9 ಜನ ಒಂದೊಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಬ್ಬೊಬ್ಬರು ಕಮಿಟಿ ಅದರೇ ರಚನೆ ಮಾಡಿದ್ದಾಯಿತು. ಸೊ ಅದೆಲ್ಲ ಆದಮೇಲೆ ಈ ಜಡ್ಜ್ ಅವರು ಕೂಡ ಇಲ್ಲಿಂದ ಬೇರೆ ಕಡೆಗೆ ಹೋಗ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ವಿಷಯ ತಿಳಿತಾ ಬಂತು. ದೆನ್ ಯಾವುದೇ ತರಹದ ಅಪ್ಡೇಟ್ ಆಗಲಿ ಇಲ್ಲ, 9 ಜನ ಅದು ಕಮಿಟಿ ರಚನೆ ಮಾಡಿದ್ದು ಅದರದ್ದು ಅಪ್ಡೇಟು ಬಂದಿಲ್ಲ. ಸೊ ಏನಾಯಿತು ಅಂತಂದ್ಬಿಟ್ಟು ತುಂಬ ಜನ ಕಾಯ್ತಾ ಇದ್ದಿದ್ದು ಅದಕ್ಕೋಸ್ಕರ. ಸೊ ಆದರೆ ಬರಲಿಲ್ಲ. ಮೋಸ್ಟ್ಲಿ ಈಗ ಏನು 14ನೇ ತಾರೀಕು, ಇವಾಗ ನೆಕ್ಸ್ಟು ಇದೇ ತಿಂಗಳಲ್ಲಿ ನವೆಂಬರ್ 14ನೇ ತಾರೀಕು 2025ರಲ್ಲಿ ಅದನ್ನು ಅನೌನ್ಸ್ಮೆಂಟ್ ಮಾಡ್ಬೋದು. ಯಾಕಂದರೆ ಹಿಯರಿಂಗು ಸ್ಟಾರ್ಟ್ ಆಗಿದೆ. ಸೊ ಇವಾಗ ನಾವು ಹಿಂಗೂ ಹೇಳೋಕ್ಕಾಗಲ್ಲ. ಯಾಕಂದರೆ ಇವಾಗ ಲಾಸ್ಟ್ ಟೈಮು ಬೈಕ್ ಟ್ಯಾಕ್ಸಿ ಲೀಗಲ್ ಆಗಿಬಿಡುತ್ತೆ, ಬಿಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ. ಸೊ ಆದರೆ ಜಡ್ಜ್ ಅವರು ಅಲ್ಲಿ ಶಿಫ್ಟ್ ಆಗಿಬಿಟ್ರು. ಸೊ ಇವಾಗ ಏನಾಯಿತು, ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಾಯಿತು ಅಂತಂದರೆ, ಇವಾಗ ಫಸ್ಟಿಂದ ಯಾರಾದರೆ ಹೊಸ ಜಡ್ಜ್ ಬಂದಿದ್ದಾರೋ ಅವರು ಬಂದುಬಿಟ್ಟು ಸಡನ್ನಾಗಿ ಲೀಗಲ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಅವರು ಬಂದು ಅವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಬೇಕು. ಮತ್ತು ಫಸ್ಟಿಂದ ಏನೇನಾಗಿದೆ ಅಂದರೆ ಒಂದು 6-7 ವರ್ಷದಿಂದ ಕೇಸ್ ನಡೀತಿದ್ದಿಲ್ಲ, ಆ ಟೈಮಿಂದನೂ ಏನಾಗ್ತಾಯಿದೆ, ಸೊ ಇದರಿಂದ ಏನಾಗುತ್ತೆ, ಏನು ಯೂಸ್ಫುಲ್ ಇದೆ, ಏನು ಯೂಸ್ಫುಲ್ ಇಲ್ಲ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಅವರು ಸ್ಟಡಿ ಮಾಡಿ ಆಮೇಲೆ ಇದ್ರ ಬಗ್ಗೆ ಮಾತಾಡ್ತಾರೆ. ಮೋಸ್ಟ್ಲಿ ನಾನು ಅಂದ್ಕೊತೀನಿ ಈ 15ನೇ ತಾರೀಕಿದೆ ಜಡ್ಜ್ಮೆಂಟು. ದೆನ್ ಇಷ್ಟು ದಿನ ಆದರೂ ಏನೂ ಬಂದಿಲ್ಲ, ಇದ್ರ ಬಗ್ಗೆ ಯಾರೂ ಮಾತಾಡಿಲ್ಲ ಅಂತ ಅಂದ್ಬಿಟ್ಟು ಅಂದರೆ ಮೋಸ್ಟ್ಲಿ ನನ್ನ ಅನಿಸಿಕೆ ಮಾತ್ರ ಅವರು ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದರು ಅಂತಂದ್ಬಿಟ್ಟು ನನಗೆ ಒಂದು ಚಿಕ್ಕ ಸಂದೇಶ ಇದೆ. ಸೊ ಏನಾಗುತ್ತೆ ಅಂತಂದ್ಬಿಟ್ಟು ನಾವು ಆದರೆ ಕಾಯ್ತಾ ಇರಬೇಕಾಗತ್ತೆ. ನೆಕ್ಸ್ಟ್ ಇವಾಗ 14ನೇ ತಾರೀಕು ಬಂದಿದೆ. ಸೊ 9 ಜನ ಕಮಿಟಿ ಏನಾದರೆ ನಿರ್ಧಾರ ತಗೊಂಡಿತ್ತು ಅದು ಕೂಡ ಬರ್ಬೋದು, ಇನ್ನು ಅದ್ರ ಬಗ್ಗೆ ಕೂಡ ಮಾತಾಡ್ಬೋದು ಅಂತಂದ್ಬಿಟ್ಟು ಅಂದ್ಕೊತೀನಿ. ಅಷ್ಟೆಲ್ಲ ಬರೀ ಇವಾಗ ಏನು ಅಂತಂದರೆ ಈ ಬೈಕ್ ಟ್ಯಾಕ್ಸಿ ಬಂದರೆ ಎಷ್ಟು ಜನಕ್ಕೆ ಒಳ್ಳೆಯದಾಗುತ್ತೋ ಅಷ್ಟೇ ಜನಕ್ಕೆ ಕೆಟ್ಟದ್ದು ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅಂದ್ಕೊತಾ ಇದ್ದೀನಿ. ಇವಾಗ ಏನಂದರೆ ಬೈಕ್ ಟ್ಯಾಕ್ಸಿ ಬಂದರೆ ರೈಡರ್ಸ್ಗೆ ಒಳ್ಳೆಯದೇ ಆಗುತ್ತೆ, ಮತ್ತು ಇನ್ನು ಕೆಲವೊಂದು ಡಿಪಾರ್ಟ್ಮೆಂಟ್ಸ್ಗೆ ಸ್ವಲ್ಪ ನಷ್ಟವೂ ಆಗುತ್ತೆ. ಸೊ ಬೈಕ್ ಟ್ಯಾಕ್ಸಿ ಬಂದಿಲ್ಲ ಅಂದರೆ ಸೊ ಬೇರೆ ಡಿಪಾರ್ಟ್ಮೆಂಟ್ಸ್ಗೆ ಒಳ್ಳೆಯದಾಗುತ್ತೆ. ಅದೇ ರೀತಿ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ತುಂಬ ಹೊಡೆತ ಬೀಳೋದಂತೂ ಪಕ್ಕ. ಸೊ ಇದು ಮಾತ್ರ 100% ಇದೆ. ಸೊ ಇವಾಗ ಏನಂದರೆ ಆ ಕಡೆಯಿಂದನೂ ಬಿಡೋಕ್ಕಾಗಲ್ಲ, ಈ ಕಡೆಯಿಂದನೂ ಬಿಡೋಕ್ಕಾಗಲ್ಲ ಅನ್ನೋ ಥರ ಇದೆ. ಇವಾಗ ಫಸ್ಟು ಏನಂದರೆ ಜಟಕಾ ಗಾಡಿಗಳಿತ್ತು, ಹೌದಾ, ಬೆಂಗಳೂರಲ್ಲಿ ಜಟಕಾ ಗಾಡಿಗಳಿತ್ತು. ಕಾಲ ಬದಲಾವಣೆ ಆಯಿತು. ಕಾಲ ಬದಲಾವಣೆ ಆದಂಗೆ ಇದು ಕೂಡ ಏನು ಕಾಲ ಬದಲಾವಣೆ ಆದಂಗೆ ಆಟೋಸ್ ಎಲ್ಲ ಬಂತು. ಅವಾಗ ಆಟೋಸ್ ಎಲ್ಲ ಬಂದಮೇಲೆ ಇದರಲ್ಲಿ ಹೋಗೋದಕ್ಕೆ ಪ್ರಯಾಣ ಮಾಡೋದಕ್ಕೆ ತುಂಬ ತಡ ಆಗುತ್ತೆ ಅಂತ ಅಂದ್ಬಿಟ್ಟು ಅವಾಗೆಲ್ಲ ಪ್ರೆಫರ್ ಮಾಡಿದ್ರು ಆಟೋಗಳಿಗೆ. ಸೊ ಮತ್ತೆ ಅಪ್ಡೇಟ್ ಬಂತು, ಜನ್ರೇಷನ್ನು ಚೇಂಜ್ ಆಯ್ತಾ ಬಂತು.
ಸೊ ಇವಾಗ ಬಂದುಬಿಟ್ಟು ಬೈಕ್ ಟ್ಯಾಕ್ಸಿನ ಪ್ರತಿಯೊಂದು ಪಬ್ಲಿಕ್ಕು 99% ಪಬ್ಲಿಕ್ ಪ್ರೆಫರ್ ಮಾಡ್ತಾ ಇರೋದು ಬೈಕ್ ಟ್ಯಾಕ್ಸಿನೇ ಬೇಕು ಅಂತ ಅಂದ್ಬಿಟ್ಟು. ಸೊ ನಾವು ನನ್ನ ಅನಿಸಿಕೆ ಮಾತ್ರ ಕಾಲ ಬದಲಾದಂಗೆ ನಾವು ಕೂಡ ಬದಲಾಗಬೇಕಲ್ವಾ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ನನಗನ್ನಿಸ್ತಾ ಇದೆ ಬೈಕ್ ಟ್ಯಾಕ್ಸಿ ಬಂದರೆ ತುಂಬ ಜನಕ್ಕೆ ಅನುಕೂಲತೆಗಳಂತೂ ಪಕ್ಕ ಇದೆ. ಸೊ ಕೋರ್ಟ್ ಕಡೆಯಿಂದ ಮತ್ತು ಸರ್ಕಾರದ ಕಡೆಯಿಂದ ಏನೇನು ಬರುತ್ತೆ ಅದನ್ನು ನಾವು ಕಾಯ್ದು ನೋಡಬೇಕಾಗಿದೆ. ಏನು ಗುರು ಇದು ಅಣ್ಣ, ಇಂಡಿಕೇಟ್ರ್ ಹಾಕೋಣ. ಏನಪ್ಪ ಒಂದು ಇಂಡಿಕೇಟ್ರ್ ಹಾಕಂಗಿಲ್ಲ, ಏನೂ ಇಲ್ಲ, ಹೆಂಗಂದರೆ ಹಂಗೆ ತುರ್ಬಿಟ್ರೆ ಹೆಂಗೆ. ಸೊ ಸ್ನೇಹಿತರೆ, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನೆಕ್ಸ್ಟು ಅಪ್ಡೇಟು 14ನೇ ತಾರೀಕು ಬರುತ್ತೆ. ಒಂದು ಹಿಯರಿಂಗ್ ಇದೆ ಅಂತ ಅಂದ್ಬಿಟ್ಟು ಕೇಳಿಸ್ಕೊತಾ ಇದ್ದೀವಿ. ಸೊ ಒಂದು ಸ್ಟೇಟ್ಮೆಂಟ್ ಕೂಡ ಬಂದಿದೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ತಾಯಿದ್ರೆ ನಿಮಗೆ ಆದಷ್ಟು ಅಪ್ಡೇಟ್ಗಳು ಕೊಡ್ತಾ ಇರ್ತೀವಿ. ಸೊ ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ JD ಶ್ರೀನಾಥ್. ಬಾಯ್.